Welcome to all my dear students. Today we shall discuss about the preposition. What is the meaning of preposition? ಅಂದರೆ ಪ್ರಿಪೋಸಿಷನ್ ಅಂದ್ರೆ ನಾವು ಯಾವುದಕ್ಕೆ ಪ್ರಿಪೋಸಿಷನ್ ಅಂತ ಕರಿತೀವಿ ಅಂತಕ್ಕಂಥದ್ದು. ಪ್ರಿಪೋಸಿಷನ್ ಅಂದರೆ ಉಪಸರ್ಗ ಅವ್ಯಯ. The word which shows the relation between subject and object or complement is called preposition ಅಂತ ಕರಿತೀವಿ. The word which shows the relation between subject and object or complement ಅಂದ್ರೆ ಕರ್ತೃಪದ ಕರ್ಮಪದ ನಡುವೆ ಸಂಬಂಧ ತೋರಿಸುವ ಪದಕ್ಕೆ ನಾವೇನಂತ ಕರಿತೀವಿ? ಉಪಸರ್ಗ ಅವ್ಯಯ ಅಂತ ಕರಿತೀವಿ. ರಿಲೇಷನ್ ಬಿಟ್ವೀನ್ ಸಬ್ಜೆಕ್ಟ್ ಆ್ಯಂಡ್ ಅಬ್ಜೆಕ್ಟ್. ಬಿಟ್ವೀನ್ ಸ್ಪೆಲ್ಲಿಂಗ್ ಗೊತ್ತಿರಬೇಕು ನಿಮಗೆ. BETWEEN ನಾವೇನಂತ ಕರಿತೀವಿ? ಬಿಟ್ವೀನ್ ಅಂತ ಕರಿತೀವಿ. ಸೊ ಇವಕ್ಕೆ ಎಕ್ಸಾಂಪಲ್ ಏನೇನು ಬರ್ತವೆ? ಪ್ರಿಪೋಸಿಷನ್ ಯಾವ ಎಕ್ಸಾಂಪಲ್? ಎನ್ನ, ಅನ, ಅಂಟು, ಆಪ, ಓವರ, ಅಪ್, ಡೌನ್, ಅಂಡರ್, ಇನ್ಸೈಡ್, ಬಿಸೈಡ್, ಔಟ್ಸೈಡ್, ಆ್ಯಂಡ್ ಅದೇ ರೀತಿಯಾಗಿ ಇಂಟು, ಅಕ್ರಾಸ್, ನಿಯರ್, ಅಮಂಗ, ಬಿಟ್ವೀನ್, ಅಮಂಗಸ್ಟ್, ಈಗ ಹಲವಾರು ರೀತಿಯಾದಂತ ಕೊಡ್ಬೋದು. ಅದರಲ್ಲಿ ನಾವು ಫಸ್ಟ್ ಪ್ರಿಪೋಸಿಷನ್ ಡಿಸ್ಕಷನ್ ಮಾಡೋಣ. ಇನ್ ಅನ್ನತಕ್ಕಂಥ ಪ್ರಿಪೋಸಿಷನ್ನು. ಸೊ ಇನ್ನನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ನೋಡೋಣ. ಇನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ? ಇನ್ ಅನ್ನತಕ್ಕಂಥ ಪ್ರಿಪೋಸಿಷನ್ ಇದು ನಂಬರ್ 1 ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇನ್ ಅನ್ನತಕ್ಕಂಥ ಪ್ರಿಪೋಸಿಷನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಲಾರ್ಜರ್ ಏರಿಯಾದಲ್ಲಿ ಯೂಸ್ ಮಾಡ್ತೀವಿ. ಯಾವ ಏರಿಯಾದಲ್ಲಿ? ಲಾರ್ಜರ್ ಏರಿಯಾ. ಫಾರ್ ಎಕ್ಸಾಂಪಲ್ ಯಾವುದು ಲಾರ್ಜರ್ ಏರಿಯಾ ಸರ್ ಅಂತದ್ದು ಕ್ವಶನ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಬಿಜಾಪುರ ಈಸ್ ಅ ಲಾರ್ಜರ್ ಏರಿಯಾ. ಇಂಡಿಯಾ ಲಾರ್ಜರ್ ಏರಿಯಾ. ಪಾಕಿಸ್ತಾನ್ ಲಾರ್ಜರ್ ಏರಿಯಾ. ಧಾರವಾಡ ಲಾರ್ಜರ್ ಏರಿಯಾ. ಈ ಲಾರ್ಜರ್ ಏರಿಯಲ್ಲಿ ನಾವೇನು ಬಳಸ್ತೀವಿ? ಇನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಸರ್ ಲಾರ್ಜರ್ ಏರಿಯಾ ಅಂತ ನೋಡಿದ್ರಿ? ಯಾವ ರೀತಿ ಸರ್? ಐ ಲಿವ್ಡ್ ಇನ್ ಬಿಜಾಪುರ್ ಅಂತ ಹೇಳ್ತೀನಿ. ಐ ಲಿವ್ಡ್ ಇನ್ ಬಿಜಾಪುರ್. ಇಲ್ಲಿ ನೋಡ್ರಿ, ನಾವು ಬಿಜಾಪುರ ಹಿಂದ್ಗಡೆ ಏನು ಬಳಸಿದ್ದೀವಿ? ಇನ್ನು ಬಳಸಿದ್ದೀವಿ. ಅಂದರೆ ಲಾರ್ಜರ್ ಏರಿಯಾದಾಗ ಏನು ಬಳಸಬೇಕು? ಇನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ವಿಜಯಪುರ, ಧಾರವಾಡ, ಬೆಂಗಳೂರು, ಮಂಗಳೂರು, ಹೀಗೆ ಹಲವಾರು ದೊಡ್ಡ ದೊಡ್ಡ ಸ್ಥಳಗಳಿರ್ತಾವಲ್ಲ, ಅಲ್ಲೆಲ್ಲ ಇನ್ನು ಬಳಸಬೇಕು. ನಂಬರ್ 2 ಏನಿದೆ? ಕವರ್ಡ್ ಏರಿಯಾ. ಅಂದರೆ ಕವರ್ಡ್ ಆಗಿರತಕ್ಕಂಥ ಏರಿಯಾಗಳಲ್ಲಿ ನಾವು ಏನು ಬಳಸ್ಬೇಕಂತಂದ್ರೆ ಏನು ಬಳಸಬೇಕು? ಕವರ್ಡ್ ಏರಿಯಾ ಅಂದರೆ ಏನು? ಕವರ್ಡ್ ಏರಿಯಾ ಅಂದರೆ ಯಾವುದಕ್ಕೆ ನಾವು ಅಂತ ಕರಿತೀವಿ? ಕವರ್ಡ್ ಏರಿಯಾ ಅಂತಂದರೆ ಕ್ಲಾಸ್ ರೂಮ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಆಗಿರ್ಬೋದು, ಹೌಸ್ ಆಗಿರ್ಬೋದು, ಹೋಮ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು. ಇವುಗಳ ಹಿಂದೆ ನಾವು ಏನು ಬಳಸಬೇಕಾದ್ರೆ ಇನ್ನು ಬಳಸಬೇಕಾದ್ರೆ ಕವರ್ಡ್ ಏರಿಯಾ. ಐ ಆಮ್ ಇನ್ ಕ್ಲಾಸ್ ರೂಮ್, ವಿ ಆರ್ ಇನ್ ದ ಥಿಯೇಟರ್ ಅಂದ್ರೆ ಸಿನಿಮಾ ಹಾಲ್ದಲ್ಲಿ ಇದ್ದೀವಿ ಅಂತ ಹೇಳುವಾಗ ಕವರ್ಡ್ ಏರಿಯಾ ಇದ್ದಾಗ ಬಳಸ್ಬೋದು. ಇನ್ನು ನಂಬರ್ 3 ಇದೆ ನೋಡಿ, ಪಾರ್ಟ್ ಆಫ್ ದ ಡೇ. ಪಾರ್ಟ್ ಆಫ್ ದ ಡೇ ಇದ್ದಾಗ ಕೂಡ ನಾವೇನು ಬಳಸಬೇಕಾಗ್ತದೆ? ಇನ್ನು ಬಳಸಬೇಕಾಗ್ತದೆ ಪಾರ್ಟ್ ಆಫ್ ದ ಡೇ ಇದ್ದಾಗ. ಸರ್ ಪಾರ್ಟ್ ಆಫ್ ದ ಡೇ ಅಂದರೆ ಯಾವುದಂದರೆ ದಿನದ ಒಂದು ಭಾಗಕ್ಕೆ ನಾವು ಪಾರ್ಟ್ ಆಫ್ ದ ಡೇ ಅಂತ ಕರಿತೀವಿ. ದಿನದ ಒಂದು ಭಾಗ. ಸರ್ ದಿನದ ಒಂದು ಭಾಗ ಅಂದರೆ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಮಾರ್ನಿಂಗ್, ಈವ್ನಿಂಗ್, ನೈಟ್, ಮಿಡ್ ನೈಟ್ ಆಗಿರ್ಬೋದು, ಆಫ್ಟರ್ನೂನ್ ಆಗಿರ್ಬೋದು. ಇವಕ್ಕೆ ನಾವೇನಂತ ಕರಿತೀವಿ? ಪಾರ್ಟ್ ಆಫ್ ದ ಡೇ. ಇನ್ ಮಾರ್ನಿಂಗ್ ಅಂತ ಹೇಳಬೇಕು ನಾವು. ಯಾವ ಮಾರ್ನಿಂಗ್? ಇನ್ ಮಾರ್ನಿಂಗ್ ಅಂತ ಹೇಳಬೇಕು. ಇನ್ ಮಾರ್ನಿಂಗ್ ಹೇಳಿದ್ರೆ ಇಟ್ ಇಸ್ ಕರೆಕ್ಟ್ ಆನ್ಸರ್ ಆಗ್ತದೆ. ಇನ್ ಆಫ್ಟರ್ನೂನ್ ಅಂತ ಹೇಳಬೇಕು. ಈ ರೀತಿ ಹೇಳಿದಾಗ ನಮಗೆ ಆನ್ಸರ್ ಏನಾಗುತ್ತದೆ? ಇನ್ ಅನ್ನತಕ್ಕಂಥ ಬರ್ತದೆ. ಇನ್ ಎಲ್ಲಿ ಯೂಸ್ ಮಾಡಬೇಕಂತಂದ್ರೆ ಪಾರ್ಟ್ ಆಫ್ ದ ಡೇ. ಅಂದರೆ ಇನ್ ಮಾರ್ನಿಂಗ್, ಇನ್ ಆಫ್ಟರ್ನೂನ್, ಇನ್ ಈವ್ನಿಂಗ್ ಈ ರೀತಿ ಹೇಳುವಾಗ ನಾವು ಪಾರ್ಟ್ ಆಫ್ ದ ಡೇ ಯೂಸ್ ಮಾಡಬೇಕು. ಇನ್ ಎಲ್ಲಿ ಯೂಸ್ ಮಾಡಬೇಕು? ನಂಬರ್ 4 ಮಂತ್. ತಿಂಗಳುಗಳಿದ್ದಾಗ ಇನ್ ಯೂಸ್ ಮಾಡಬೇಕು. ಇನ್ನು ತಿಂಗಳಂದ್ರೆ ಯಾವುದು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈ 12 ತಿಂಗಳೇನು ಬರ್ತಾವಲ್ಲ ಅಲ್ಲಿ ಏನು ಮಾಡಬೇಕು? ಇನ್ನು ಯೂಸ್ ಮಾಡಬೇಕು. ಫಾರ್ ಇನ್ ಜುಲೈ ಅಂತ ಹೇಳ್ತೀವಿ ನಾವು. ಇನ್ ಜುಲೈ, ಇನ್ ಆಗಸ್ಟ್ ಎಲ್ಲಾದರೂ ನಮ್ಮ ಮಂತ್ಗಳ ಕಂಡು ಬಂದರೆ ಅಲ್ಲಿ ಏನು ಬಳಸಬೇಕಾಗ್ತದೆ? ಇನ್ನು ಬಳಸಬೇಕಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ವಾಸ್ born in October. Mahatma Gandhiji was born in October. ಅಕ್ಟೋಬರ್ ಹಿಂದೆ ಏನು ಬಳಸಬೇಕಾಗ್ತದೆ? ಇನ್ನು ಬಳಸಬೇಕಾಗ್ತದೆ. ಸೊ ಅದೇ ರೀತಿ ಮತ್ತೆ
ಎಲ್ಲಿ ಬಳಸಬೇಕಾಗ್ತದೆ ಅಂತ ನೋಡೋಣ. ನೆಕ್ಸ್ಟ್ ನಂಬರ್ 5 ಇಯರ್ ಅಂದರೆ ವರ್ಷಗಳಿದ್ದಾಗ ವರ್ಷಗಳ ಹಿಂದೆ ಕಂಪಲ್ಸರಿ ಇನ್ ಬಳಸಬೇಕು. ಇನ್ 1947 ಅಂದರೆ 1907 ಅಂತ ಹೇಳ್ತೀವಿ. 1907 ಹಿಂದೆ ಏನು ಬಳಸಬೇಕಾಗ್ತದೆ? ಇನ್ನು ಬಳಸಬೇಕಾಗ್ತದೆ. ಯಾವುದೇ ವರ್ಷಗಳನ್ನು ಹೇಳುವಾಗ ಇನ್ನು ಬಳಸಬೇಕಾಗ್ತದೆ. ಸೊ ಆ ಇಯರ್ಸ್ಗಳ ಹಿಂದೆ ಏನು ಬಳಸಬೇಕಾಗ್ತದೆ? ಇಯರ್ಸ್ ಹಿಂದೆ ಏನು ಬಳಸಬೇಕು? ಇನ್ನು ಬಳಸಬೇಕಾಗ್ತದೆ. ಇನ್ನು 861 ಅಂತಿದೆ. 861 ಹಿಂದೆ ಏನು ಬಳಸಬೇಕಾಗ್ತದೆ? ಕಂಪಲ್ಸರಿ ಇನ್ನು ಬಳಸಬೇಕು. ಇನ್ನು ಅನ್ನತಕ್ಕಂಥ ಪ್ರಿಪೋಸಿಷನ್ ಬಳಸಬೇಕು. ಒಟ್ಟಾರೆಯಾಗಿ ಇಯರ್ಗಳ ಹಿಂದೆ ಇನ್ನು ಬಳಸಬೇಕು. ಈ ನಂಬರ್ 6 ಏನು ವಿಶೇಷ ಏನಂತ ಸೀಸನ್ ಅಂತಂದರೆ ನಿಮಗೆ ಋತುಮಾನಗಳಂತ ಬರ್ತದೆ. ಸರ್ ಯಾವುದ್ರಿ ಸರ್ ಅಂತಂದರೆ ಸಮ್ಮರ್ ಸೀಸನ್ ಅಂತ ಬರ್ತದೆ. ಸಮ್ಮರ್ ಆನಂತರ ವಿಂಟರ್ ಸೀಸನ್ ಅಂತ ಬರ್ತದೆ. ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ರೇನಿ ಸೀಸನ್ ಮಳೆಗಾಲ ಚಳಿಗಾಲ ಬಗ್ಗೆ ಹೇಳುವಾಗ ನಾವು ಕೂಡ ಏನು ಬಳಸಬೇಕಾಗ್ತದೆ? ಏನು ಬಳಸೋದು? ಸೀಸನ್ ಅಂತಂದರೆ ಯಾವ? ಸಮ್ಮರ್. ವಿಂಟರ್ ಅಂದ್ರೆ ಚಳಿಗಾಲ, ಸಮ್ಮರ್ ಅಂದರೆ ಬೇಸಿಗೆ ಕಾಲ, ವಿಂಟರ್ ಅಂದರೆ ಚಳಿಗಾಲ, ರೇನಿ ಸೀಸನ್, ರೇನಿ ಅಂದರೆ ಮಳೆಗಾಲ. ಈ ಕಾಲಗಳ ಬಗ್ಗೆ ಹೇಳುವಾಗ ನಾವೇನು ಬಳಸಬೇಕಾಗ್ತದೆ? ಇನ್ನು ಬಳಸಬೇಕಾಗ್ತದೆ. ಇನ್ ಸಮ್ಮರ್, ಇನ್ ವಿಂಟರ್, ಇನ್ ರೇನಿ ಸೀಸನ್ ಅಂತ ಹೇಳ್ಬೋದು. ಇನ್ನು ಸೆಂಚುರಿ ನಂಬರ್ 7 ಸೆಂಚುರಿ ಬಗ್ಗೆ ಹೇಳುವಾಗ ಇನ್ನು ಬಳಸಬೇಕಾಗ್ತದೆ. ಸೆಂಚುರಿ ಅಂದರೆ ಶತಮಾನಗಳ ಬಗ್ಗೆ. 12th ಸೆಂಚುರಿ ಅಂತ ಇರ್ತದೆ. 12th ಸೆಂಚುರಿ. ಆ 12th ಸೆಂಚುರಿ ಅಂದರೆ ಏನು ಬಳಸಬೇಕಾಗ್ತದೆ? ಇನ್ನು 12th ಸೆಂಚುರಿ, ಇನ್ 18th ಸೆಂಚುರಿ, ಇನ್ 17th ಸೆಂಚುರಿ, ಇನ್ 6th ಸೆಂಚುರಿ, ಈ ರೀತಿ ಹೇಳುವಾಗ. ಇನ್ನು ನಂಬರ್ 8 ಇದೆ. ಮೆಂಟಲ್ ಕಂಡೀಷನ್ ಹೇಳುವಾಗ ಅಂದ್ರೆ ಮೂಡ್ ಅಥವಾ ಮೆಂಟಲ್ ಕಂಡೀಷನ್ ಹೇಳುವಾಗ ನಾವು ಕೂಡ ಏನು ಬೆಳಬೇಕಾಗ್ತದೆ? ಇನ್ನು. ಫಾರ್ ಎಕ್ಸಾಂಪಲ್ ಆತ ಲವ್ ಮೂಡ್ದಲ್ಲಿ ಇದ್ದಾನೆ ಅಂತ ಹೇಳುವಾಗ, ಫಾರ್ ಎಕ್ಸಾಂಪಲ್ ನೀವು ಒಂದು ಹಾಡ ಕೇಳಿರ್ತೀರಿ, ಸತ್ಯ ಈಸ್ ಇನ್ ಲವ್. ನೋಡ್ರಿ, ಸತ್ಯ ಈಸ್ ಇನ್ ಲವ್ ಅಂತ ಹೇಳಿದೆವು. ಸತ್ಯ ಈಸ್ ಇನ್ ಲವ್. ಸತ್ಯ ಯಾವ ಮೂಡ್ದಾಗ ಲವ್ ಮೂಡ್ದಾಗ ಅಂತ ಹೇಳುವಾಗ ನಿಮ್ಮ ಮೆಂಟಲ್ ಕಂಡೀಷನ್ ಹೇಳುವಾಗ ಬಳಸ್ಬೋದು. ಸಾಮಾನ್ಯವಾಗಿ ಇದನ್ನು ಬಳಸ್ತಾ ಇದ್ದೀವಿ. ಇನ್ನು ನಂಬರ್ 9 ಡ್ರೆಸ್ ಕೋಡ್ ಹೇಳುವಾಗ, ಡ್ರೆಸ್ ಕೋಡ್ ಹೇಳುವಾಗ ಅಥವಾ ಕಲರ್ಸ್ ಬಗ್ಗೆ ಹೇಳುವಾಗ ಡ್ರೆಸ್ ಕೋಡ್ ಹೇಳಬೇಕಂತಂದರೆ, ಫಾರ್ ಎಕ್ಸಾಂಪಲ್ ಸಿ ಈಸ್ ಔಟ್ಸ್ಟ್ಯಾಂಡಿಂಗ್ ಇನ್ ಸಾರಿ. ನೋಡು, ಅವಳು ಸಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳುವಾಗ. ಫಾರ್ ಎಕ್ಸಾಂಪಲ್ ಕಲ್ಲಪ್ಪ ಈಸ್ ವೆರಿ ಬ್ಯೂಟಿಫುಲ್, ಕಲ್ಲಪ್ಪ ಈಸ್ ವೆರಿ ಹ್ಯಾಂಡ್ಸಮ್ ಇನ್ ಧೋತಿ ಅಂತ ಹೇಳ್ತೀವಿ ನಾವು. ಕಲ್ಲಪ್ಪ ಧೋತಿ ಒಳಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳುವಾಗ ಬಳಸ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಆರ್ ವೆರಿ ಬ್ಯೂಟಿಫುಲ್ ಇನ್ ಜೀನ್ಸ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು ತುಂಬ ಜೀನ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಜೀನ್ಸ್ ಹಿಂದಿಗಳು ಏನು ಬಳಸಬೇಕಾಗ್ತದೆ? ಇನ್ನು ಬಳಸಬೇಕಾಗ್ತದೆ ಡ್ರೆಸ್ ಕೋಡ್ ಹೇಳುವಾಗ. ಇನ್ನು ಲಾಸ್ಟ್ ಒನ್ ಏನಿದೆ, ಪೆನ್ ಅಥವಾ ಪೆನ್ಸಿಲ್ ಇದ್ದಾಗ ನಾವು ಕಂಪಲ್ಸರಿ ಇನ್ನನ್ನು ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಪೆನ್ ಮತ್ತು ಪೆನ್ಸಿಲ್ ಎಂಬ ಪದ ಬಂದರೆ ಕಂಪಲ್ಸರಿ ಏನು ಬಳಸಬೇಕಾಗ್ತದೆ? ಇನ್ನು. ಸೊ ಹ್ಯಾಂಗೆ ಹಿ ರೈಟ್ಸ್ ಇನ್ ಪೆನ್ ಆರ್ ಪೆನ್ಸಿಲ್. ಹಿ ರೈಟ್ಸ್ ಇನ್ ಪೆನ್, ಅವ ಯಾವುದರಿಂದ ಬರೆಯಲ್ಪಟ್ಟ? ಪೆನ್ನಿನಿಂದ ಬರೆಯಲ್ಪಟ್ಟ ಅಂತ ಹೇಳುವಾಗ ನಾವು ಏನು ಬಳಸಬೇಕಾಗ್ತದೆ? ಇವು ಟೋಟಲಿ 10 ನೇಮಗಳು ಇನ್ನಿಗೆ ಸಂಬಂಧ ಇರುತ್ತೆ. ಒಂದನೇದು ಲಾರ್ಜರ್ ಏರಿಯಾ, ಒಂದನೇದು ಯಾವುದು ಅಂದರೆ ಲಾರ್ಜರ್ ಏರಿಯಾ, ಎರಡನೇದು ಯಾವುದಂದರೆ ಕವರ್ಡ್ ಏರಿಯಾ, ಮೂರನೇದು ಪಾರ್ಟ್ ಆಫ್ ದ ಡೇ, ಮಂತ್, ಇಯರ್, ಸೀಸನ್, ಸೆಂಚುರಿ, ಮೆಂಟಲ್ ಕಂಡೀಷನ್, ಡ್ರೆಸ್ ಕೋಡ, ಇನ್ನು ಅಂತನ್ನೋದು ಪೆನ್ ಪೆನ್ಸಿಲ್ ಜೊತೆ ಕಂಪಲ್ಸರಿ ಬಳಸಬೇಕಾಗ್ತದೆ. ಇಷ್ಟು ನಿಮ್ಗೆ ಗೊತ್ತಿದ್ರೆ ಇನ್ನು ಬಗ್ಗೆ ಯಾವುದೇ ರೀತಿಯಾದ ಡೌಟ್ಗಳು ಇರೋದಿಲ್ಲ ಅಂತ ಅನಿಸುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಓಕೆ, ಥ್ಯಾಂಕ್ ಯು.